ಅವರ ನಿಮ್ಮ ಒಂದು ಫ್ರೆಂಡ್ಶಿಪ್ ಮತ್ತೆ ಯಾವ ರೀತಿ ಇರುತ್ತೆ, ಮತ್ತೆ ಎಲ್ಲ ಸರಿ ಹೋಗುತ್ತಾ, ಕಿತ್ತಾಡ್ತೀರಾ, ಮತ್ತೆ ಖುಷಿಯಾಗಿರ್ತೀರಾ, ಹೇಗೆ? ಐ ಮೀನ್ ಕಿಚ್ಚಿ ಗಿಲಿ ಅಂದರೆ ನಾವು ಖುಷಿಯಾಗಿ ಇರಬೇಕಲ್ವಾ, ಎಲ್ಲರೂ ಫೈಟ್ ಮಾಡೋಕ್ಕಾಗಲ್ಲ, ಸೊ ಖುಷಿಯಾಗೇ ಇರ್ತೀವಿ. ಓಕೆ ಮೇಡಮ್, ನಿಮ್ಮ ಮತ್ತು ಸಂಗೀತ ಅವರ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಸ್ಪೆಷಲ್ ಆಗಿದೆ ನಮ್ಮ ಫ್ರೆಂಡ್ಶಿಪ್ಪು ಆ್ಯಕ್ಚುಲಿ. ಸೊ ಬಿಗ್ ಬಾಸ್ ಮನೇಲಿರುವಾಗ ಸ್ವಲ್ಪ ಇಲ್ಲಿ ಲೈಕ್ ನಾವು ಫೈಟ್ಸ್ ಮಾಡ್ತಾ ಇದ್ವಿ, ಇಲ್ಲಿ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು. ಸೊ ನನ್ನ ಕಡೆಯಿಂದನೂ ಇತ್ತು, ಲೈಕ್ ನಾವಿಬ್ಬರು ಆ ಥರ ಇದ್ದೀವಿ, ನಾವಿಬ್ಬರು ಇಮೋಷನಲ್ ಆಗಿದ್ದೀವಿ, ನಾವಿಬ್ಬರು ಒಂಥರ ಸ್ಟ್ರಾಂಗ್ ಆಗಿದ್ದೀವಿ. ಸೊ ಆ ಥರ ಈ ಎರಡು ಎನರ್ಜೀಸ್ ಆ ಥರ ಇದ್ದರೆ ಡಿಫ್ರೆಂಟಾಗೇ ಇರುತ್ತೆ ಅಂತ ಅನಿಸ್ತು. ಬಟ್ ಆ್ಯಸ್ ಟೈಮ್ ಪಾಸ್ ಆಗುವಾಗ ನಮಗಿಬ್ರಿಗೂ ಅನಿಸ್ತು, ಓಕೆ ನಾವು ನಮ್ಮ ಸಿಮಿಲಾರಿಟೀಸ್ ತುಂಬ ಜಾಸ್ತಿನೇ ಇದೆ. ಅವರು ಇಮೋಷನಲ್ ಆಗಿದ್ದಾರೆ, ನಾನು ಇಮೋಷನಲ್ ಆಗಿದ್ದೀನಿ. ನನಗೇನು ಅನಿಸುತ್ತೋ ನಾನು ಹೇಳ್ತೀನಿ, ಅವ್ರಿಗೂ ಏನು ಅನಿಸುತ್ತೋ ಅವ್ರು ಹೇಳ್ತಾರೆ. ಸೊ ಆ ಟ್ರಸ್ಟು ಸ್ಲೋಲಿಯಾಗಿ ನಾವು ಬಿಲ್ಡ್ ಮಾಡಿದ್ದೀವಿ, ಆ್ಯಂಡ್ ಇವಾಗ ಗುಡ್ ಫ್ರೆಂಡ್ಸ್ ಆಗಿದ್ದೀವಿ. ಬಿಗ್ ಬಾಸ್ ಫಿನಾಲೆಯಲ್ಲಿ ತುಂಬಾ ಕಾಂಪಿಟೇಷನ್ಸ್ ಇತ್ತು, ಇವ್ರು ವಿನ್ ಆಗ್ತಾರೆ, ಅವ್ರು ವಿನ್ ಆಗ್ತಾರೆ ಅಂತ. ಕೊನೆಗೆ ಕಾರ್ತಿಕ್ ಅವರು ವಿನ್ ಆದರು, ಇದ್ರ ಬಗ್ಗೆ ಏನು ಹೇಳ್ತೀವಿ ಮೇಡಮ್? ತುಂಬ ಖುಷಿ, ಕಾರ್ತಿಕ್ ಅವ್ರು ವಿನ್ ಆಗಿದ್ದಾರೆ, ಖುಷಿನೇ ಖುಷಿ, ಅವ್ರಿಗೆ ಒಳ್ಳೇದಾಗಲಿ. ಆ್ಯಂಡ್ ಕಿಂಗ್ ಕಾರ್ತಿಕ್ ಅಂತ ಹೋಗ್ತಾರಲ್ವ, ಅದು ಅವ್ರ ಹ್ಯಾಶ್ ಟ್ಯಾಗು. ಸೊ ನನಗೆ ತುಂಬ ಖುಷಿಯಾಗಿದೆ ಅವ್ರು ಗೆದ್ದಿದ್ರು. ಭಾಳ ಜನ ಹೇಳ್ತಾ ಇದ್ರು ವಿನಯ್ ಅವ್ರು ವಿನ್ ಆಗಬೇಕಾಗಿತ್ತು ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಹೌದು, ನನ್ನ ಪ್ರಕಾರನೂ ನನಗನ್ನಿಸ್ತು ವಿನಯ್ ಅವರು ಇಲ್ಲಾಂದರೆ ಸಂಗೀತ ಅವ್ರಿಗೆ ಗೆಲ್ಲಬೇಕಿತ್ತು. ಬಟ್ ಕಾರ್ತಿಕ್ ಅವರು ಗೆದ್ದಿದ್ದಾರೆ ಅಂತ ನನಗೆ ಖುಷಿ. ಈದರ್ ಅವ್ರು 3 ಟಾಪ್ 3 ಕಂಟೆಸ್ಟೆಂಟ್ಸ್ ಅವರು ಇರಬೇಕಿತ್ತು ಅಂತ ನನಗೆ ಅನಿಸ್ತು. ಆ್ಯಂಡ್ ಬಟ್ ಇಟ್ ಈಸ್ ವಾಟ್ ಇಟ್ ಈಸ್ ಅಲ್ವಾ. ಸೊ ಈಗ ಯಾರು ಗೆದ್ದಿದ್ದಾರೋ ಅವ್ರು ನಮ್ಗೆ ಖುಷಿನೇ. ಆಚೆ ಬಂದಾಗ ನೀವು ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಿತ್ತ ಅಂತ ಅನಿಸ್ತಾ ಹೆಂಗೆ ಮೇಡಮ್? ತುಂಬ ಜಾಸ್ತಿನೇ ಅನಿಸ್ತು ನನಗೆ. ಏನಕ್ಕೆ ಇಷ್ಟು ಬೇಗ ಆಚೆ ಬಂದೆ ಅಂತ ನಾನೇ ನಿಂತ್ಕೊಂಡ್ಬಿಟ್ಟಲ್ವಾ, ಏನಕ್ಕೆ ನಾನು ನಿಂತ್ಕೊಂಡೆ ಅಂತ ನನಗೆ ಯೋಚನೆ ಮಾಡ್ತಾ ಇದ್ದೆ, ಆ ಥರ ಮಾಡಬಾರ್ದು ಅಂತ. ಬಟ್ ನನಗನ್ನಿಸ್ತು, ಓಕೆ ವಾಟ್, ಇವಾಗ ನಂಗೆ ತುಂಬ ಬೇಜಾರಾಗಿತ್ತು. ಆ್ಯಂಡ್ ನಾನು ಅಳ್ತಾ ಇದ್ದೆ, ಸುದೀಪ್ ಸರ್ ಮುಂದ್ಗಡೆನೂ ಅಳ್ತಾ ಇದೆ. ಪ್ಲೀಸ್ ಲೈಕ್ ನಂಗೆ ಇನ್ನೂ ಹಠ ಇದೆ, ಯಾಕೆಂದರೆ ನಮಗೆ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನನಗೆ ಇನ್ನೂ ಟೈಮ್ ತೊಗೊಂಡಿದ್ದೆ. ಅಂದರೆ 6ನೇ ವಾರ ನಾನು ಎಲಿಮಿನೇಟ್ ಆಗ್ತಲ್ವಾ, ಆ 6ನೇ ವಾರಾಗ ನನಗೆ ಬುದ್ಧಿ ಬಂತು ಆವಾಗ, ಓಕೆ ಈ ಥರ ಮಾಡಬೇಕು, ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕಂತ. ಅದು ದೊಡ್ಡ ಲೆಸನ್ ನಾನು ಕಲ್ತಿರೋದು ಬಿಗ್ ಬಾಸ್ ಮನೇಲಿರುವಾಗ. ನನ್ನ ಬಗ್ಗೆ ಯೋಚನೆ ಮಾಡಬೇಕಿತ್ತಂತ. ನಾನು ಎಲ್ಲರ ಬಗ್ಗೆ ಯೋಚನೆ ಮಾಡಿ, ಓಕೆ ನಿಮಗೆ ನನ್ನ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಸೊ ಅದರಿಂದ ನನಗೆ ಸ್ವಲ್ಪ ಬೇಜಾರಾಗಿತ್ತು. ಆ್ಯಂಡ್ ಹೌದು, ನಾನು ಆಚೆ ಬೇಗ ಬಂದೆ, ಬಟ್ ನಾನು ಖುಷಿಯಾಗಿದ್ದೀನಿ, ಪರವಾಗಿಲ್ಲ. ಓಕೆ, ನೈಲ್ ಸಿನಿಮಾದಲ್ಲಿ ಅವಕಾಶಗಳು ಏನಾದರೂ ಬಂದಿದೆ, ಹೇಗೆ? ಹೌದು, ಅದು ಆಪರ್ಚುನಿಟೀಸ್ ಅವಕಾಶ ಎಲ್ಲ ಬಂದಿದೆ, ಆಫೀಸು ಬಂದಿದೆ. ನಾನು ಮತ್ತು ನಮ್ಮ ಟೀಮು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಹೇಗೆ ಯಾವ ಥರ ಯಾವ ಫಿಲ್ಮ್ಸು ಇದು ಅದು ಎಲ್ಲ. ಮೇಡಮ್, ನಿಮ್ಮ ನೈಲ್ಸ್ ಇಷ್ಟು SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.